ಬಳ್ಳಾರಿ ರಣಾಂಗಣವಾಗಿರ್ತಾರೆ ಇಬ್ಬರು ಶಾಸಕರ ಬೆಂಬಲಿಗರಿಂದ ಒಬ್ಬರು ಡೆತ್ ಸಹ ಆಗಿರುವಂಥದ್ದು. ಅದು ನಾನು ಇವಾಗ ಬರಬೇಕಾದ್ರೆ ಟಿ ವಿಯಲ್ಲಿ ನೋಡಿದ್ದೆ, ನನಗೂ ಗೊತ್ತಿಲ್ಲ. ನಿನ್ನೆ ಸಾಯಂಕಾಲ ಆಗಿರೋ ಇನ್ಸಿಡೆಂಟು ನೀವು ಮಾಧ್ಯಮದಲ್ಲಿ ತೋರಿಸಿರೋದು ಈ ಥರ ಹಿಂಗೆ ಗಲಾಟೆ ಆಗಿದೆ ಮತ್ತು ಯಾವುದೋ ಬ್ಯಾನರು ಕಟ್ಔಟ್ರು ವಿಚಾರದಲ್ಲಿ ಅಂಥೇಳಿ. ಪಾಪ ಯಾರೋ ರಾಜಶೇಖರ್ ಅಂತ ಒಬ್ಬ ಹುಡುಗ ತೀರ್ಕೊಂಡು ಹೋಗಿದ್ದಾನೆ. ಕಾಂಗ್ರೆಸ್ ಕಾರ್ಯಕರ್ತ ಅಂಥೇಳಿ ನೀವೇ ತೋರಿಸ್ತಾ ಇದ್ದೀರಾ. ಯಾರೇ ಆದ್ರೂ ಯಾರು ಕೂಡ ಈ ಥರ ಹಂತಕ್ಕೆ ಹೋಗಬಾರ್ದು. ಇದು ಮುಂಚೆ ಅವ್ರಿಗೆ ಪರಂಪರೆ ಏನಾದ್ರು ಆ ಥರದ್ದು ಸ್ವಭಾವ ಮುಂಚೆಯಿಂದನೂ ಕೂಡ ಇದೆ ಅಲ್ಲಿ. ತಮಗೆ ಗೊತ್ತಿದೆ, ನಾನು ಯಾರನ್ನೂ ಬ್ಲೇಮ್ ಮಾಡೋದು ಒಬ್ಬ ಸಚಿವನಾಗಿ ನಂದು ತಪ್ಪಾಗ್ತದೆ. ಯಾರೇ ಕಾನೂನನ್ನು ಕೈಗೆ ತಗೊಂಡಿದ್ದಾರೆ ಅಂತ ಹೇಳಿದರೆ ಅವ್ರ ವಿರುದ್ಧ ಶಿಕ್ಷೆ ಆಗಬೇಕು. ಇದು ಯಾವಾಗಲೂ ಅಷ್ಟೇ ನ್ಯಾಯ ಗೆಲ್ಲಬೇಕೇ ಹೊರತು ಕಾನೂನು ಗೆಲ್ಲಬೇಕೇ ಹೊರತು ಈ ಥರ ಎಲ್ಲ ಹೋಗ್ಬಿಟ್ರೆ ತಪ್ಪಾಗ್ತದೆ. ಅಮಾಯಕರು ತೊಂದರೆ ಆಗುತ್ತೆ, ಗಲಾಟೆ ಆಗ್ತಕ್ಕಂಥದ್ದು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ಮು. ಐ ಥಿಂಕ್ ಇಫ್ somebody is trying to create a law and order problem, they have to be dealt ಭಾಳ ಸ್ಟ್ರಿಕ್ಟಾಗಿ ಡೀಲ್ ಮಾಡಬೇಕಾಗುತ್ತೆ. ಅದು ಕಾನೂನು ಮಾಡುತ್ತೆ ಅಂತೇಳಿ ವಿಶ್ವಾಸ ಇದೆ. ಈ ಟೈಮಲ್ಲಿ ನಾನು ಏನೇ ಹೇಳೋದಾದ್ರೂ ಸ್ವಲ್ಪ ತಪ್ಪಾಗ್ಬೋದು, ಕರೆಕ್ಟಾಗಿ ತಿಳ್ಕೊಂಡು ಹೇಳ್ತೀನಿ. ಬಟ್ ಕಾನೂನಲ್ಲಿ ಯಾರೇ ತಪ್ಪು ಮಾಡಿದ್ರೂ ತೊಗೋಬೇಕು. ಅವ್ರೇನೋ ಗುಂಡೆಲ್ಲ ಸಿಕ್ಕಿದೆ, ಅದು ಶೆಲ್ಸ್ ಎಲ್ಲ ಸಿಕ್ಕಿದೆ ಅಂತೇಳಿ ಫೈರಿಂಗ್ ಬೇರೆ ಆಗಿದೆ, ಪ್ರೈವೇಟ್ ಅವ್ರು ಯಾರೋ ಫೈರ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ಇದೆಲ್ಲ ಮಾಧ್ಯಮದ ಮೂಲಕನೇ ನಮಗೆ ಸಿಕ್ಕಿದ್ದು. ನಾನು ಯಾವುದೇ ಅಧಿಕಾರಿಯಾಗಲಿ ಯಾವ ಕಡೆಯಿಂದನೂ ನಾನು ವೈಯಕ್ತಿಕವಾಗಿ ಮಾಹಿತಿ ತೊಗೊಂಡಿಲ್ಲ. ಈಗ ಬರ್ಬೇಕಾದ್ರೆ ನಾನು ಕಾರಲ್ಲಿ ನೋಡಿದ್ದು, ನನಗೂ ಗೊತ್ತಿರಲಿಲ್ಲ. ಅದಕ್ಕೆ ಏನೇ ಆದ್ರೂ ಕಾನೂನು ಇದರೊಳಗೆ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತಗೊಳ್ತಾರೆ ಅಂತೇಳಿ ವಿಶ್ವಾಸ ಇದೆ. ಸರಿ, ಬಳ್ಳಾರಿ ರಣಾಂಗಣವಾಗಿರ್ತಾರೆ ಇಬ್ಬರು ಶಾಸಕರ ಬೆಂಬಲಿಗರಿಂದ ಒಬ್ಬರು ಡೆತ್ ಸಹ ಆಗಿರುವಂಥದ್ದು. ಅದು ನಾನು ಇವಾಗ ಬರಬೇಕಾದ್ರೆ ಟಿ ವಿಯಲ್ಲಿ ನೋಡಿದ್ದೆ, ನನಗೂ ಗೊತ್ತಿಲ್ಲ. ನಿನ್ನೆ ಸಾಯಂಕಾಲ ಆಗಿರೋ ಇನ್ಸಿಡೆಂಟು ನೀವು ಮಾಧ್ಯಮದಲ್ಲಿ ತೋರಿಸಿರೋದು ಈ ಥರ ಹಿಂಗೆ ಗಲಾಟೆ ಆಗಿದೆ ಮತ್ತು ಯಾವುದೋ ಬ್ಯಾನರು ಕಟ್ಔಟ್ರು ವಿಚಾರದಲ್ಲಿ ಅಂಥೇಳಿ. ಪಾಪ ಯಾರೋ ರಾಜಶೇಖರ್ ಅಂತ ಒಬ್ಬ ಹುಡುಗ ತೀರ್ಕೊಂಡು ಹೋಗಿದ್ದಾನೆ. ಕಾಂಗ್ರೆಸ್ ಕಾರ್ಯಕರ್ತ ಅಂಥೇಳಿ ನೀವೇ ತೋರಿಸ್ತಾ ಇದ್ದೀರಾ. ಯಾರೇ ಆದ್ರೂ ಯಾರು ಕೂಡ ಈ ಥರ ಹಂತಕ್ಕೆ ಹೋಗಬಾರ್ದು. ಇದು ಮುಂಚೆ ಅವ್ರಿಗೆ ಪರಂಪರೆ ಏನಾದ್ರು ಆ ಥರದ್ದು ಸ್ವಭಾವ ಮುಂಚೆಯಿಂದನೂ ಕೂಡ ಇದೆ ಅಲ್ಲಿ. ತಮಗೆ ಗೊತ್ತಿದೆ, ನಾನು ಯಾರನ್ನೂ ಬ್ಲೇಮ್ ಮಾಡೋದು ಒಬ್ಬ ಸಚಿವನಾಗಿ ನಂದು ತಪ್ಪಾಗ್ತದೆ. ಯಾರೇ ಕಾನೂನನ್ನು ಕೈಗೆ ತಗೊಂಡಿದ್ದಾರೆ ಅಂತ ಹೇಳಿದರೆ ಅವ್ರ ವಿರುದ್ಧ ಶಿಕ್ಷೆ ಆಗಬೇಕು. ಇದು ಯಾವಾಗಲೂ ಅಷ್ಟೇ ನ್ಯಾಯ ಗೆಲ್ಲಬೇಕೇ ಹೊರತು ಕಾನೂನು ಗೆಲ್ಲಬೇಕೇ ಹೊರತು ಈ ಥರ ಎಲ್ಲ ಹೋಗ್ಬಿಟ್ರೆ ತಪ್ಪಾಗ್ತದೆ. ಅಮಾಯಕರು ತೊಂದರೆ ಆಗುತ್ತೆ, ಗಲಾಟೆ ಆಗ್ತಕ್ಕಂಥದ್ದು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ಮು.